ಜಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದು ನ್ಯೂ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ 9,000 ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಬೀಳೋ ರೀತಿ ಮಾಡ್ಕೊಬಹುದು. ಅದೇಗೆ ಅಂತ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮತ್ತೇನ್ ಸಮಾಚಾರ ಕಂಡ್ರೆ ನೀವಿಲ್ಲಿ ನೋಡ್ತಾ ಇರಬಹುದು PM ನರೇಂದ್ರ ಮೋದಿ 2026 ಇಂಟರ್ನ್ಶಿಪ್ ಸ್ಕೀಮ್ ಅಂತ ನರೇಂದ್ರ ಮೋದಿ ಅವರು ಲಾಂಚ್ ಮಾಡಿದ್ದಾರೆ. ನೀವೇನಾದ್ರು 10th 12th PUC ಏನ್ ಓದ್ತಿದ್ರು ಕೂಡ ನೀವು ಇಂಟರ್ನ್ಶಿಪ್ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬಹುದು. ಏನಿಲ್ಲ, ಬನ್ನಿ ಏನೇನು ಯಾವ ತರ ಅಪ್ಲೈ ಮಾಡಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಇದನ್ನ ಮರಿಬೇಡಿ. ಓಕೆ, ಬನ್ನಿ ಹೇಗೆ ಏನು ಅಂತ ನೋಡೋಣ. ನಾನ್ ಕಳ್ಸೋ ಲಿಂಕ್ ನ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನೀವೇನಾದ್ರೂ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ರಿಜಿಸ್ಟರ್ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ತರ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಬಹುದು. ಏನಿಲ್ಲ, ನೀವು 10th 12th PUC ಏನಾದ್ರೂ ನೀವು ಪರ್ಸ್ಯೂ ಮಾಡ್ತಾ ಇದ್ರೆ ನೀವು ಈ PM ಇಂಟರ್ನ್ಶಿಪ್ ಸ್ಕೀಮ್ 2026 ಗೆ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ತಾ ಇರಬಹುದು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ವಿತ್ ಈಸ್ ಅಂದ್ರೆ ಇಲ್ಲಿ ಸ್ಟೆಪ್ಸ್ ಇದೆ. ಅಪ್ಲೈ ಫಾರ್ ಅಪ್ ಟು 3 ಇಂಟರ್ನ್ಶಿಪ್, 3 ಇಂಟರ್ನ್ಶಿಪ್ ಗೆ ನೀವು ಅಪ್ಲೈ ಮಾಡಬಹುದು. ಕಂಪೇರ್ ಇಂಟರ್ನ್ಶಿಪ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿದೆ. ಮಾಹಿತಿ 1 by 1 ಹೇಗೆ ಅಪ್ಲೈ ಮಾಡಬೇಕು, ಹೆಂಗ್ ಅಪ್ಲೈ ಮಾಡಬೇಕು ಎಲ್ಲ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನೀವು ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಪೇಯ್ಡ್ ಇಂಟರ್ನ್ಶಿಪ್ ಇನ್ ಟಾಪ್ ಕಂಪನೀಸ್ ಅಂತ ಇದೆ. ನೀವು ಪರ್ಟಿಕ್ಯುಲರ್ ಕಂಪನೀಸ್ ಅಲ್ಲಿ ನೀವೇನಾದ್ರೂ ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ಇಲ್ಲಿ ಸರ್ಚ್ ಕಂಪನೀಸ್ ಅನ್ನೋ ಇದರಲ್ಲಿ ಹುಡ್ಕೊಬಹುದು. ಇಲ್ಲ ಇಲ್ಲಿ ಬಂದ್ರೆ ಫ್ಯೂಚರ್ಡ್ ಇಂಟರ್ನ್ಶಿಪ್ ಇಲ್ಲಿ ನೋಡಬಹುದು. ಇಲ್ಲಿ ಇದನ್ನ ರಿಫ್ರೆಶ್ ಬಟನ್ ನೀವೇನಾದ್ರೂ ಒತ್ತಿದ್ರೆ ಇಲ್ಲಿ ರಿಫ್ರೆಶ್ ಆಗುತ್ತೆ. ನೀವೇನಾದ್ರೂ ಚೆಕ್ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಬೇಕಂದ್ರೆ ಚೆಕ್ ಎಲಿಜಿಬಿಲಿಟಿ ಬಟನ್ ಮೇಲ್ಗಡೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅಷ್ಟೇ, ನೀವು ಚೆಕ್ ಎಲಿಜಿಬಿಲಿಟಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆರ್ ಯು ಎಲಿಜಿಬಲ್ ಅಂದ್ರೆ ಆರ್ ಯು ಪರ್ಸಿಂಗ್ ಎನಿ ಎಜುಕೇಶನ್ ಸ್ಕಿಲ್ ನೀವೆಲ್ಲ ಇಲ್ಲಿ ನೋಡ್ಬೋದು. ಇದ್ರ ಪ್ರಕಾರ ನೀವೇನ್ ಮಾಡ್ತಾ ಇದ್ರೆ, ಎಜುಕೇಶನ್ ಮಾಡ್ತಾ ಇದ್ರೆ, ಪರ್ಸ್ಯೂ ಮಾಡ್ತಾ ಇದ್ರೆ ಎಲ್ಲ ನೋಡ್ಬೋದು. ಇಲ್ಲಿ ಏನಿರುತ್ತೋ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್, ಐ ಆಮ್ ಎ ಫೈನಲ್ ಇಯರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇದನ್ನ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ವಾಟ್ ಇಸ್ ದ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಯು ಹ್ಯಾವ್ ಕಂಪ್ಲೀಟೆಡ್ ಅಂತ ಇಲ್ಲಿ ಕೇಳುತ್ತೆ. ನಾನೇನು ಕಂಪ್ಲೀಟ್ ಮಾಡಿದ್ದೀನಿ ಅದನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಎಕ್ಸಾಂಪಲ್, ನಾನು ಗ್ರಾಜುಯೇಟ್ ಅನ್ಕೋ, ಗ್ರಾಜುಯೇಟ್ ನ ಸೆಲೆಕ್ಟ್ ಮಾಡಿದ್ದೀನಿ. ಡಿಡ್ ಯು ಕಂಪ್ಲೀಟ್ ಯುವರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಎನಿ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀನ್ ಸೆಲೆಕ್ಟ್ ಆಗಿದ್ರೆ ನೀನ್ ಸೆಲೆಕ್ಟ್ ಮಾಡ್ಕೊಬಹುದು. ಅದರ್ವೈಸ್ ನನ್ನ ಆಫ್ ಟೈಬೋ ಸೆಲೆಕ್ಟ್ ಮಾಡ್ಕೊಬಹುದು. ಏನಕ್ಕೆ ಅಂದ್ರೆ ನಾನು ನನ್ನ ಆಫ್ ಟೈಬೋ ಯಾವ್ದ್ರಲ್ಲಿ ನಾನು ಮಾಡಿಲ್ಲ. ಅದರಲ್ಲಿ ಐ ಕಂಪ್ಲೀಟೆಡ್ ಎನಿ ಸ್ಕಿಲ್ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿದ್ಯಾ ಅದರಲ್ಲಿ ಪರ್ಟಿಕ್ಯುಲರ್ ಎಲ್ಲ ಕೊಟ್ಟಿದೆ. ನೀವೇನಾದ್ರು ಸ್ಕಿಲ್ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಅಂದ್ರೆ ನೀವು ಹತ್ರ ಏನು ಇಲ್ಲ ಅಂದ್ರೆ ಐ ಹ್ಯಾವ್ ನಾಟ್ ಅಂಡರ್ಟೇಕನ್ ಎನಿ ಆಫ್ ದ ಸ್ಕಿಲ್ ಟ್ರೈನಿಂಗ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕು. ಮತ್ತೆ ಎನಿ ಆಫ್ ದ ಫಾಲೋಯಿಂಗ್ ಪರ್ಮನೆಂಟ್ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯ್ ಇದಾರ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಆನ್ಯುವಲ್ ಇನ್ಕಮ್ ಐತಾ ಆಫ್ ಯುವರ್ ಫಾದರ್ ಮದರ್ ಸ್ಪೌಸ್ ಮೋರ್ ದೆನ್ 12 lakhs ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ 12 ಲಕ್ಷದ ಮೇಲ್ಗಡೆ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂದ್ಕೊಳ್ಳಿ. ಆಮೇಲೆ ಜಸ್ಟ್ ಕಂಗ್ರಾಚುಲೇಷನ್ ಯುವರ್ ಎಲಿಜಿಬಲ್ ಟು ಅಪ್ಲೈ ದ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್. ಇಷ್ಟೇ. ಇದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ತರ ಎಲಿಜಿಬಿಲಿಟಿ ಇಲ್ಲ ಚೆಕ್ ಮಾಡ್ಕೊಂಡ್ರೆ, ಚೆಕ್ ಮಾಡಿದ ನಂತರ ನೀವಿಲ್ಲಿ ನೋಡಿದ್ರೆ ಫಿನೋಲಿಕ್ಸ್ ಕಂಪ್ನಿಯಲ್ಲಿ ಕೂಡ ಇಂಟರ್ನ್ಶಿಪ್ ಇದೆ, ಮತ್ತೆ ಪೇಟಿಎಂ ಅಲ್ಲಿ ಕೂಡ ಇದೆ. ಈ ತರ ಮಲ್ಟಿಪಲ್ ಕಂಪ್ನಿ ಇದೆ. ನೀವು ಹಂಗೆ ಕ್ಲಿಕ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ 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 ಇಲ್ಲಿ ನೋಡ್ಬೋದು ಎಷ್ಟು ಕಂಪ್ನಿ ಇದೆ. ಕ್ವಿಜ್ ಇದೆ, ಫಿನೋಲಿಕ್ಸ್, ಪೇಟಿಎಂ ಬೇಜನ್ ಕಂಪ್ನೀಸ್ ಇದೆ. ಇವೆಲ್ಲ ಕಂಪ್ನಿಯಲ್ಲೂ ಪರ್ಟಿಕ್ಯುಲರ್ ರೋಲ್ಗೆ ಇಂಟರ್ನ್ಶಿಪ್ ನ ಸ್ಕೆಡ್ಯೂಲ್ ಮಾಡಿರ್ತಾರೆ. ಅಂದ್ರೆ ಇಂಟರ್ನ್ಶಿಪ್ ಇರುತ್ತೆ. ಎಕ್ಸ್ಪ್ಲೋರ್ ಮೋರ್ ಇಂಟರ್ನ್ಶಿಪ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇನ್ನು ಡಿಫ್ರೆಂಟ್ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟು ಇಂಟರ್ನ್ಶಿಪ್ಸ್ ಆಪರ್ಚುನಿಟೀಸ್ ಓಪನಿಂಗ್ಸ್ ಇದೆ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು. 1,40,755 ಇಷ್ಟು ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇನ್ನ ಇದೆ. ಆಮೇಲೆ ಎಷ್ಟು ಸೆಕ್ಟರ್ಸ್ ಅಲ್ಲಿ ಇದೆ, ಎಷ್ಟು ಸ್ಟೇಟ್ಸ್ ಅಲ್ಲಿ ಇದೆ, ಎಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇದೆ, ಯಾವ್ಯಾವ ತರ ಕ್ವಾಲಿಫಿಕೇಶನ್ಸ್ ಮೇಲ್ಗಡೆ ಇಂಟರ್ನ್ಶಿಪ್ಸ್ ಇದೆ, ಇದೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಸ್ಟಾರ್ಟ್ ವಿತ್ ಯುವರ್ ಪೇಯ್ಡ್ ಇಂಟರ್ನ್ಶಿಪ್ ಇನ್ ಟಾಪ್ ಕಂಪನೀಸ್, ಮತ್ತೆ ಎಕ್ಸ್ಪೀರಿಯನ್ಸ್ ವಿತ್ ಟಾಪ್ ಕಂಪನೀಸ್ ಇನ್ ಯುವರ್ CV ಅಂದ್ರೆ ನೀವು ಯಾವ್ದಾದ್ರು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ಸ್ ನ ಮಾಡಿದ್ರೆ ನಿಮ್ಗೆ ಈ ಕಂಪ್ನೀಸ್ ಇಂದ ಸರ್ಟಿಫಿಕೇಟ್ ಕೊಡುತ್ತೆ, ಇಂಟರ್ನ್ಶಿಪ್ ಸರ್ಟಿಫಿಕೇಟ್. ಅದನ್ನ ನಿಮ್ ಕಂಪ್ನಿಯಲ್ಲಿ ಸರ್ಟಿಫೈಡ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಆಗಿರುತ್ತೆ. ನಿಮ್ ರೆಸ್ಯೂಮ್ ಅಲ್ಲಿ ಹಾಕೊಂಡ್ರೆ ಇದಕ್ಕೆ ತುಂಬಾ ವೆಯ್ಟೇಜ್ ನ ಬಿಲ್ಡ್ ಮಾಡಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡ್ಬೋದು ನೀವೇ ನಾರ್ಮಲ್ ಆಗಿ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್ ಕೊಡ್ತಾರೆ, ಟೀಮ್ ಜೊತೆ ವರ್ಕ್ ಮಾಡ್ತಾರೆ, ಡೆಡ್ ಲೈನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ನಾರ್ಮಲ್ ಆಗಿ ನೀವು ನೋಡ್ತಾ ಅಂದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ರೆ ಏನೇನ್ ಡೀಟೇಲ್ಸ್ ಎಲ್ಲ ಏನೇನ್ ಇದೆಯೋ, ನಿಮ್ಗೆ ಏನೇನ್ ಇನ್ನ ಎಕ್ಸ್ಟರ್ನಲ್ ಆಪರ್ಚುನಿಟೀಸ್ ಇರುತ್ತೋ ಎಲ್ಲ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೋಡ್ಬೋದು ನೀವು ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಡಿಫ್ರೆಂಟ್ ಲೊಕೇಶನ್ಸ್ ಇಂದ ನೀವು ಇದು ಮಾಡಬಹುದು. ಮತ್ತೆ ಇಂಟರ್ನ್ಶಿಪ್ಸ್ PM ನರೇಂದ್ರ ಮೋದಿ ಇದು ಇಂಟರ್ನ್ಶಿಪ್ ಸ್ಕೀಮ್ ಇದೆಯಲ್ಲ, ಇದು ಪೇಯ್ಡ್ ಇಂಟರ್ನ್ಶಿಪ್ ಆಗಿರುತ್ತೆ. 9,000 per month ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ, 6,000 ಒನ್ ಟೈಮ್ ಇನ್ಸಿಡೆಂಟ್ ಸಪೋರ್ಟ್ ಕೊಡುತ್ತೆ, ಮತ್ತೆ ಅಡಿಷನಲ್ ಕಂಪ್ನಿ ಬೆನಿಫಿಟ್ಸ್ ಕೂಡ ಇರುತ್ತೆ.
ಇಂಟರ್ನ್ಶಿಪ್ ಇನ್ ಕಂಪ್ನೀಸ್ ಅಕ್ರಾಸ್ 25 ಸೆಕ್ಟರ್, ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲೆಲ್ಲ ಇಂಟರ್ನ್ಶಿಪ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಸೆಕ್ಟರ್ ಅಲ್ಲೆಲ್ಲ ಇಂಟರ್ನ್ಶಿಪ್ಸ್ ಇದೆ. ನೋಡ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಇದಾಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಇದೆಲ್ಲ ಇಂಟರ್ನ್ಶಿಪ್, ಕೆಮಿಕಲ್ ಇಂಡಸ್ಟ್ರೀಸ್, ಈ ತರ ಎಲ್ಲ ಅದರಲ್ಲೂ ಇಂಟರ್ನ್ಶಿಪ್ ಇದಿದೆ. ನೀವು ನಾರ್ಮಲ್ ಆಗಿ ನೋಡ್ತಾ ಇರ್ಬೋದು. ಓಕೆನಾ. ನೆಕ್ಸ್ಟ್ ನೀವೇನಿಲ್ಲ ವಿಸಿಟ್ ಮಾಡಿದ್ರೆ ಟೋಟಲ್ ವಿಸಿಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನೀಗ ರಿಜಿಸ್ಟರ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ನನ್ನ ಹತ್ರ ಏನು ಲಾಗಿನ್ ಐಡಿ ಪಾಸ್ವರ್ಡ್ ಇಲ್ಲ, ಅದಕ್ಕೋಸ್ಕರ ನಾನು ನ್ಯೂ ಯೂಸರ್ ಆಗಿ ರಿಜಿಸ್ಟರ್ ಆಗ್ತಾ ಇದ್ದೀನಿ. ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ಆಮೇಲೆ ಸಬ್ಮಿಟ್ ಹೊತ್ತದೆ. ನನಗೊಂದು OTP ಬಂದಿದೆ, ನೋಡೋಣ. OTPನ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. OTP ಎಂಟರ್ ಮಾಡಿದ ತಕ್ಷಣ ನನಗೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ನ ಎಂಟರ್ ಮಾಡಿ ಒಂದ್ಸತಿ ಕನ್ಫರ್ಮ್, ಅದೇ ಏನ್ ಪಾಸ್ವರ್ಡ್ ಇಕ್ಕಿದೀನೋ ಅದೇ ಪಾಸ್ವರ್ಡ್ನ ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಹೊತ್ತದೆ. ಸಬ್ಮಿಟ್ ಹೊತ್ತದ ತಕ್ಷಣ ಈ ತರ ಪೇಜ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ನಾನು ಅಪ್ಲೈ ಮಾಡಿದ್ಮೇಲೆ ಎಷ್ಟೆಲ್ಲಾ ಕಂಪ್ನೀಸ್ ನನ್ನ ಇದ್ರಲ್ಲಿದೆ ಅಂತ ನೋಡಿದೆ. ರಿಮೈನಿಂಗ್ 3 ಕಂಪ್ನೀಸ್ ಇರೋದು. ಬೇಗ ಅಪ್ಲೈ ಮಾಡಬೇಕು ನನ್ನ ಪರ್ಟಿಕ್ಯುಲರ್ ಇದಕ್ಕೆ. ಈಗ ಇದ್ರಲ್ಲಿ ಬೇಕಾದ್ರೆ ಸೆಲೆಕ್ಟ್ ಸ್ಟೇಟು, ಡಿಸ್ಟಿಕ್ಕು, ಸೆಲೆಕ್ಟ್ ಸೆಕ್ಟರು, ಸೆಲೆಕ್ಟ್ ಫೀಲ್ಡ್ಸ್, ಇವನ್ನೆಲ್ಲ ಸೆಲೆಕ್ಟ್ ಮಾಡೋದು. ಎಕ್ಸಾಂಪಲ್ ನಾನು ತಮಿಳ್ನಾಡನ್ನ ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ. ತಮಿಳ್ನಾಡನ್ನ ಸೆಲೆಕ್ಟ್ ಮಾಡಿದೆ. ಡಿಸ್ಟಿಕ್ ಚೆನ್ನೈ, ನಾನು ಡಿಸ್ಟಿಕ್ ಚೆನ್ನೈನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡಿಸ್ಟಿಕ್ ಅಂತಲ್ಲ, ನೀವು ಬೇಕಾದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತ್ರಿಪುರ, ತಮಿಳ್ನಾಡು ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಆಸ್ ಯುವರ್ ನೀಡ್ಸ್. ನಾರ್ಮಲ್ ಆಗಿ ನಾನು ಇಲ್ಲಿ ಡಿಸ್ಟಿಕ್ ನ ಚೆನ್ನೈ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಕ್ಟರ್ ಬಂದ್ಬಿಟ್ಟು ನನಗೀಗ ನಾರ್ಮಲ್ ಆಗಿ ನೋಡಿ ಇಷ್ಟೆಲ್ಲ ಸೆಕ್ಟರ್ ಇದೆ. ಮ್ಯಾನುಫ್ಯಾಕ್ಚರಿಂಗ್, ಸ್ಪೋರ್ಟ್ಸು, ಟೆಲಿಕಾಮು, ಹೆಲ್ತ್ ಕೇರು, IT ಸಪೋರ್ಟ್. ನಾನು ಪರವಾಗಿಲ್ಲ IT ಅಲ್ಲೇ ಇದ್ದೇ ಇರೋದು, ಅದಕ್ಕೆ IT ಅಂಡ್ ಸೊಲ್ಯೂಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಯಾವ ಫೀಲ್ಡ್ಸ್ ಅಲ್ಲಿ ಬೇಕು ನಿಮಗೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಎಲ್ಲ ಇದೆ. ನಾನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ 3 ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ಗೆ ಎಲಿಜಿಬಿಲಿಟಿ ಆಗಿದೆ. PM ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಕೆಳಗಡೆ ಈ 3 ಕಂಪ್ನಿ ರಿಜಿಸ್ಟರ್ ಆಗಿದೆ. ನಾನು ಎಕ್ಸಾಂಪಲ್ ಈಗ IBM ಮೇಲ್ಗಡೆ ಕ್ಲಿಕ್ ಮಾಡಿದೆ. ನೋಡಿ ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಇಂಟರ್ನ್ ಆಗಿ 16 ಪೊಸಿಷನ್ ಖಾಲಿ ಇದೆ. ಓಕೆನಾ. ಅದು ಚೆನ್ನೈ, ತಮಿಳ್ನಾಡಲ್ಲಿ 164 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಇಟ್ಟು 24 ಜುಲೈ. ಅಪ್ಲಿಕೇಶನ್ ಎಂಡ್ ಡೇಟು 8 ಜುಲೈ 2026. ಅಂದ್ರೆ ಇಂಟರ್ನ್ಶಿಪ್ 9 ಮಂತ್ ಇರುತ್ತೆ. ಈ ತರ ಕಂಪ್ಲೀಟ್ ಡೀಟೇಲ್ಸ್ ನೋಡಬಹುದು. ಬೆನಿಫಿಟ್ಸ್ 9,000 ಇಂಟರ್ನ್ಶಿಪ್ ಇರುತ್ತೆ. ಆಕ್ಸಿಡೆಂಟಲ್ ಮತ್ತೆ ಇನ್ಶೂರೆನ್ಸ್ ಇರುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಯಾವ ವಿಲೇಜು ಮತ್ತೆ ಅಡ್ರೆಸ್ ಲೈನ್ 2 ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿರ್ತಾರೆ. ಪಿನ್ ಕೋಡ್, ಕಂಪ್ಯೂಟರ್ ಅಪ್ಲಿಕೇಶನ್, ಕ್ವಾಲಿಫಿಕೇಶನ್ ಡೀಟೇಲ್ಸ್, ಈ ತರ ಕಂಪ್ಲೀಟ್ ಡೀಟೇಲ್ಸ್ ನ ಕೋರ್ಸ್ ಏನಾಗಿರ್ಬೇಕು, ಬ್ಯಾಚುಲರ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿದ್ರೆ ಸಾಕು, ಏನೇನ್ ಮಾಡ್ಬೇಕು, ಪ್ರಿಫರ್ಡ್ ಸ್ಕಿಲ್ ಏನು, ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ನೋಡಿ. ಈಗ ಅದು ಬೇಕಾಗಿಲ್ವಾ, ಕ್ಯಾಪ್ ಜಮಿನಿ ನೋಡೋಣ. ಕ್ಯಾಪ್ ಜಮಿನಿ ನೋಡಿದ್ರೆ ಇನ್ವಾಯ್ಸಿಂಗ್ ಪ್ರಾಸೆಸಿಂಗ್ ಇಂಟರ್ನ್ಶಿಪ್ ಅನ್ನೋ ರೋಲು, ಪೊಸಿಷನ್ 25, ಗ್ರಾಜುಯೇಷನ್ ಮುಗಿಸಿದ್ರೆ ಸಾಕು. ನಾನು ಲೊಕೇಶನ್ ಹಾಕಿ ಚೆನ್ನೈ, ತಮಿಳ್ನಾಡುನೇ. ಆಮೇಲೆ ಎಷ್ಟು ಜನ ಅಪ್ಲೈ ಮಾಡಿದ್ರೆ 37 ಜನ ಅಪ್ಲೈ ಮಾಡಿದ್ದಾರೆ. ಸ್ಟಾರ್ಟ್ ಡೇಟ್ ಯಾವಾಗ, 28 ಜುಲೈ 26. ಮತ್ತೆ ಅಪ್ಲಿಕೇಶನ್ ಎಂಡ್ ಡೇಟ್ ಯಾವಾಗ, 12 ಜುಲೈ 2026. ಮತ್ತೆ ನಾರ್ಮಲ್ ಆಗಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನು, BBA ಆಗಿರ್ಬೇಕು ಇದಕ್ಕೆ, ಅಥವಾ ಸ್ಪೆಷಲೈಸೇಷನ್ ಎನಿ ಆಗಿದ್ರು ಓಕೆ. ಈ ತರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಯಾವ್ಯಾವ ಕಂಪ್ನಿ ನಿಮ್ಗೆ ಇದ್ರಲ್ಲಿ ಬರುತ್ತೋ ಅದ್ರಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಇಂಟರ್ನ್ಶಿಪ್ ಕೇಪಬಿಲಿಟೀಸ್ ಎಲ್ಲ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೊಬಹುದು ಅಷ್ಟೇ. ಇದೇ ತರ ಕಂಪ್ಲೀಟ್ ಡೀಟೇಲ್ಸ್, ಸಾಫ್ಟ್ ಸ್ಕಿಲ್ಸ್, ಜಾಬ್ ಆಪರ್ಚುನಿಟಿ, ಇಂಟರ್ನ್ಶಿಪ್ ಆಪರ್ಚುನಿಟಿ, ಇದೇ ತರ ಎಲ್ಲಾ ಡೀಟೇಲ್ಸ್, ಎಲ್ಲಾ ಆಪರ್ಚುನಿಟೀಸ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಮತ್ತೆ ಸಮಾಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೇನೆ ಇದೇ ತರ ಹೆಚ್ಚಿನ ವಿಡಿಯೋಸ್ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಸಿಗೋಣ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಕಣ್ರಿ. ಬಟ್ ಮರಿಬೇಡಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವು ಕೂಡ ಅಪ್ಲೈ ಮಾಡಿ.